ಆಕೆ ಆವರೇಜ್ ಬ್ಯೂಟಿ. ಆಕೆಗಾಗಿ ಇಬ್ಬರು ಅಂಕಲ್ಗಳು ಜಿದ್ದಿಗೆ ಬಿದ್ದಿದ್ರು. ಆದ್ರೆ ಆ ಕಿಲಾಡಿ ಆಂಟಿ ಮಾತ್ರ ಇಬ್ಬರ ಜೊತೆಗೂ ನವರಂಗಿ ಆಟ ಆಡ್ತಿದ್ಲು. ಹೆಣ್ಣಿನ ಮೋಹಕ್ಕೆ ಬಿದ್ದ ಓರ್ವ ಹೆಣವಾದ್ರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ. ಅಲ್ಲೊಬ್ಬ ಗಿಲ್ಲೊಬ್ಬ ಆಂಟಿ ಜೊತೆ ಖುಲ್ಲಂ ಖುಲ್ಲ. ಒಂದು ಹೆಣ್ಣು, 4 ಕಣ್ಣು, ಅಂಕಲ್ ಪ್ರಾಣಕ್ಕೆ ಮಣ್ಣು. ಶಿವ ಶಿವ, ಎಂತ ಕಾಲ ಬಂತು ನೋಡಿ. ಹೆಣ್ಣು ಅಂದ್ರೆ ಸಾಕು, ಯಾವ ಮಟ್ಟಕ್ಕೂ ಇಳಿಯೋದಕ್ಕೆ ರೆಡಿ ಆಗ್ತಿದ್ದಾರೆ. ಸುಂದ್ರಿನೋ ಸುಮಾರಾಗಿರೋ ಬ್ಯೂಟಿನೋ, ಒಟ್ನಲ್ಲಿ ಹೆಣ್ಣಾದ್ರೆ ಸಾಕು ಅನ್ನೋ ರೇಂಜಿಗೆ ಕಾಮುಕರಾಗಿ ಹೋಗಿದ್ದಾರೆ. ಮನೆ ಮಠ ಸಂಸಾರ ಮಕ್ಕಳು ಅನ್ನೋದನ್ನೆಲ್ಲ ಮರೆತವರು ಮಾಡಬಾರದ ಕೆಲಸ ಮಾಡ್ತಿದ್ದಾರೆ. ಆಂಟಿ ಹಿಂದೆ ಬಿದ್ದಿದ್ದ ಇಬ್ಬರು ಅಂಕಲ್ಗಳು ದುರಂತ ಕಥೆಯಾಗಿದ್ದಾರೆ. ಹೆಣ್ಣಿನ ವಿಷಯಕ್ಕೆ ನಡೆಯುತ್ತಿದ್ದ ಜಗಳ ಪೂರ್ವನ ಹೆಣ ಉರುಳಿಸುವಂತೆ ಮಾಡಿದೆ. ಇವಳೇ ನೋಡಿ ಈ ಸ್ಟೋರಿಯ ಕಥಾನಾಯಕಿ. ಈಕೆಗಾಗಿ ಒಬ್ಬ ಬೀದಿ ಹೆಣವಾಗಿದ್ದಾನೆ. ಈತನ ಹೆಸರು ಧರ್ಮೇಂದ್ರ ಅಂತ. ಹಾಸನದ ಆಂಟಿ ಜೊತೆ 7-8 ವರ್ಷದಿಂದ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಕದ್ದು ಮುಚ್ಚಿ ಬಂದು ಹೋಗ್ತಿದ್ದವ ಆಂಟಿಯ ಮೋಹಕ್ಕೆ ಮರುಳಾಗಿ ಹೋಗಿದ್ದ. ಆದ್ರೆ ಈಕೆ ಸಿಕ್ಕಾಪಟ್ಟೆ ಕಿಲಾಡಿ. ಧರ್ಮೇಂದ್ರನಿಗೆ ಗೊತ್ತಾಗದಂತೆ ಆನಂದನ್ನೋನ ಜೊತೆಗೂ ಆನಂದವಾಗಿರೋಕೆ ಶುರು ಮಾಡಿದ್ಲು. ಅಡುಗೆ ಕಾಂಟ್ರಾಕ್ಟರ್ ಆಗಿದ್ದ ಆನಂದ ಆಂಟಿಯ ಅಡುಗೆ ಮನೆ ಕಾಂಟ್ಯಾಕ್ಟ್ ಮಾಡಿದ್ದ. ಇದು ಧರ್ಮೇಂದ್ರನ ಒಳಗೆ ಬೆಂಕಿ ಬೀಳುವಂತೆ ಮಾಡಿದೆ. ಅಡುಗೆ ನಂದು, ಊಟ ಇವಂದ ಅಂತ ನಖಶಿಕಾಂತ ಮುರಿದು ಹೋಗಿದ್ದ. ಯಾವಾಗ ಒಂದು ಹೆಣ್ಣಿನ ಮೇಲೆ 4 ಕಣ್ಣುಗಳು ಸುಳಿದಾಡೋದಕ್ಕೆ ಶುರುವಾದವೋ, ನಿಧಾನಕ್ಕೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಶುರುವಾಗಿದೆ. ನಿನ್ನೆ ಸಂಜೆ ಎಣ್ಣೆ ಹೊಡೆಯೋದಕ್ಕೆ ಹೋದಾಗ ಇಬ್ಬರು ಎದುರಾಬದುರಾಗಿದ್ದಾರೆ. ಆಗಲೂ ಇದೇ ಆಂಟಿ ವಿಷಯಕ್ಕೆ ಗಲಾಟೆ ನಡೆದಿದೆ. ಕೊನೆಗೆ ಅಲ್ಲಿದ್ದವರೇ ಜಗಳ ಬಿಡಿಸಿ ಕಳಿಸಿದ್ರು. ಆದ್ರೆ ಫುಲ್ ಟೈಟ್ ಆಗಿದ್ದ ಆನಂದ ರಾತ್ರಿ 1 ಗಂಟೆ ಸುಮಾರಿಗೆ ಆಂಟಿ ಮನೆಗೆ ಹೋಗಿ ಧರ್ಮೇಂದ್ರನಿಗೆ ಫೋನ್ ಮಾಡಿದ್ದಾನೆ. ನಿನಗೆ ತಾಕತ್ತಿದ್ರೆ ಕಿಲ್ದಿಗ್ ಬಾ ಅಂತ ಆವಾಜ್ ಹಾಕಿದ್ದಾನೆ. ಮೊದಲೇ ಸಿಟ್ಟಿನಲ್ಲಿದ್ದ ಧರ್ಮೇಂದ್ರ ಚಾಕು ತಗೊಂಡು ಬಂದು ಆನಂದನ ಎದೆಯನ್ನೇ ಸೀಳಿದ್ದಾನೆ. ಯಾವಾಗ ಅಂಕಲ್ನ ಹೆಣ ಉರುಳ್ತೋ ಧರ್ಮೇಂದ್ರ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ. ಅಂದ್ರೆ ಯಾರು ಅವರಿಗೆ ಸ್ಟ್ಯಾಬ್ ಮಾಡಿದ್ದಾರೆ, ಸ್ಟ್ಯಾಬ್ ಇಂಜುರಿಯಿಂದ ಡೆತ್ ಆಗಿದೆ. ಅವರಿಗೆ ಟೋಟಲ್ 3 ಸ್ಟ್ಯಾಬ್ ಇಂಜುರಿ ಸಿಕ್ಕಿದೆ ಬಾಡಿಯಿಂದ. ಒಂದು ಚೆಸ್ಟ್ ಮೇಲೆ, ಒಂದು ಅಬ್ಡಮನ್ ಮೇಲೆ, ಮತ್ತೆ ಒಂದು ಕೈ ಮೇಲೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ, ಬಟ್ ಇನ್ನು ಅವರು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರಿಗೆ ನಾವು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಒಟ್ನಲ್ಲಿ ಹೆಣ್ಣಿನ ವಿಷಯಕ್ಕೆ ಇಬ್ಬರ ಬದುಕು ಸರ್ವನಾಶವಾಗಿದೆ. ಓರ್ವ ಹೆಣವಾಗಿ ಹೋದ್ರೆ ಮತ್ತೊಬ್ಬ ಜೈಲು ಸೇರುವಂತಾಗಿದೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.